ಹಾವು ಎಲ್ಲ ಓಕೆ, ಆದ್ರೆ ಇಲ್ಲಿ ಮಧ್ಯ ಬೆರಳಲ್ಲಿ ಉಗುರಿಲ್ಲ, ಯಾಕೆ? ಲೈಫ್ ಇಸ್ ಶಾರ್ಟ್, ಕೀಪ್ ಯುವರ್ ಸ್ಕರ್ಟ್ ಶಾರ್ಟರ್. ಆ ಸ್ಕರ್ಟ್ ಶಾರ್ಟ್ ಆಗಿರೋದಕ್ಕೆ ನಿಂಗೆ 2 ಮಿಲಿಯನ್ ಫಾಲೋವರ್ಸ್ ಆಗಿರೋದು. ಬಹಳ ಸಂತೋಷ, ಬಹಳ ಸಂತೋಷ. ಅಕ್ಕ, ಬಾತ್ರೂಮ್ ನ ಬಿಟ್ಟು ಸ್ವಲ್ಪ ಹೊರಗಡೆನಾದ್ರೂ ಬಾ ಅಕ್ಕ. ಏನ್ ಯಾವಾಗ ನೋಡಿದ್ರು ಬಾತ್ರೂಮ್ ಅಲ್ಲೇ ಬಿದ್ದಿರ್ತೀಯಲ್ಲ. ಡಿಪ್ರೆಷನ್. ನಾನೇ ರೋಷ್ ಮಾಡ್ತಿದ್ದೀನಿ ಗೌಡನ. ನನ್ನ ಮೇಲಾರ ಮನಗಿದ್ದಿರುವ ಅಚ್ಚುಮೆಚ್ಚಿನ ತುಂಬಾನೇ ದೊಡ್ಡ ಮನಸ್ಸು ಇಟ್ಕೊಂಡಿರುವ ನಿವೇದಿತ ಗೌಡನ. ಅಯ್ಯ, ಆ ಕ್ಯಾಮ್ರಾನ ಸ್ವಲ್ಪ ಮೇಲ್ಗಡೆ ಇಟ್ಟಾದ್ರೂ ವಿಡಿಯೋ ಮಾಡಕ್ಕ, ನೆಲದಲ್ಲಿಟ್ಟು ಯಾಕೆ ವಿಡಿಯೋ ಮಾಡ್ತಿದ್ಯಾ? ಓ, ವ್ಯೂಸ್ ಬರ್ಬೇಕು ಅದಕ್ಕೇನಾ? ಓಕೆ ಓಕೆ ಓಕೆನಾ? ಈ ವಿಡಿಯೋನ ಸ್ಪೈಡರ್ ಮ್ಯಾನ್ ಏನಾದ್ರು ನೋಡಿದ್ರೆ ಗ್ಯಾರಂಟಿ ಒಂದು ಬಲೆನ ಎಲ್ಲೆಲ್ಲಿಂದೆಲ್ಲ ಬಿಡೋಕ್ ಶುರು ಮಾಡ್ತಾನೆ ನೋಡ್ರಿ. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟು ಲೀಟರ್ ಹಾಲು ಕೊಡುತ್ತಕ್ಕ ಅದು? ಹಸುನ ಕೇಳ್ತಿರೋದು. ಹಾಗೇನು ಓಡ್ತೀರಕ್ಕ, ನೀನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಗೋಲ್ಡ್ ಮೆಡಲ್ ಸಿಗೋದಂತ ಗ್ಯಾರಂಟಿ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಏನೋ ಹೊಡೆದಂಗಾಯ್ತು. ಇದು ಕಲೆನಾ? ಇದು ಕಲೆ ಅಲ್ಲ, ಮೋಸ್ಟ್ ಬ್ಯೂಟಿಫುಲ್ ಆಗಿ ಕಾಣ್ತಿ ಅಂತ ಹೇಳಕ್ ಬಂದೆ ಅಷ್ಟೇ. ನಮ್ಮ ಅಕ್ಕ ಮೆತ್ಕೊಳ್ಳೋ ಮೇಕಪ್ ನ ನೋಡಿ ಏಷ್ಯನ್ ಪೇಂಟ್ಸ್ ನವ್ರು ಆಡ್ ಕೂಡ ಮಾಡ್ಸಾರ್ ನೋಡ್ರಿ. ಸೂಪರ್ ಪೇಂಟ್, ಓನರ್ಗೆ ಸೂಪರ್ ರೆಂಟ್. ಏಷ್ಯನ್ ಪೇಂಟ್ಸ್, ಏಸು ಹೊರಗೆ ಟ್ರ್ಯಾಕ್ಟರ್ ಒಳಗೆ, ಬಡ್ಜೆಟ್ ಸ್ಮಾಲ್, ವಾರಂಟಿ ಲಾಂಗ್. ನೆಕ್ಸ್ಟ್. ಅಯ್ಯೋ, ಶೂ ಪಾಲಿಶ್ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ಅಕ್ಕಂದ್ ಯಾವುದೇ ವಿಡಿಯೋ ನೋಡ್ರಿ, ಇವಳು ಎಲ್ಲಾ ವಿಡಿಯೋದಲ್ಲಿ ಒಂದೇ ಸ್ಟೆಪ್ ಹಾಕೊಂಡಿತಾಳ. ಬರೀ ಇಂತದೆಯಾ? ಓ, ಹಿಂದಿನಾ? ನಿನಗ್ ಬದುಕೋಕ್ ಮಾತ್ರ ಬೆಂಗಳೂರು ಬೇಕು, ಆದ್ರೆ ಮಾತಾಡೋಕ್ ಮಾತ್ರ ಬೆಂಗಳೂರು ಭಾಷೆ ಬೇಡ ಅಲ್ವಾ? ನೀವು ಕನ್ನಡ ಭಾಷೆನ ಕಲೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕನ್ನಡ ಅಂತ ಕರೆಕ್ಟ್ ಆಗಿ ಹೇಳೋದನ್ನಾದ್ರೂ ಕಲೀರಿ. ಅಕ್ಕ, ಮೊದ್ಲು ನೀನ್ ಸರಿಯಾಗಿ ಕನ್ನಡ ಮಾತಾಡಕ್ ಕಲಿಯಕ್ಕ, ಆಮೇಲೆ ಬೇರೆಯವ್ರಿಗೆ ಹೇಳು. हाय गाइस, ये मैं हूँ और ये तू कौन है? Relax me, calm me for my stressed out energy. This is what I needed. Actually eating my AirPods and then I was about to gulp it and probably die. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂದಂಗಾಯ್ತು ಇವಳ ಕತೆ. ಇಲ್ಲೊಬ್ಬ ಪುಣ್ಯಾತ್ಮದಿಗೆ ಕಮೆಂಟ್ ಹಾಕೋನಿ, ಅದೃಷ್ಟ ಮಾಡಿದ್ದ ಅವಳನ್ನು ಮುಟ್ಟೋಕೆ. ಹ್ಞೂ ಅಣ್ಣ, ತುಂಬಾ ಅದೃಷ್ಟ ಮಾಡೋನು. ಎಷ್ಟು ಅದೃಷ್ಟ ಮಾಡೋನು ಅಂತಂದ್ರೆ ಅವಳನ್ನ ಮುಟ್ಟಿದ ಮೇಲೆ ಇದುವರೆಗೆ ಇವನ ಕೈ ತೊಳಿಲಿಲ್ವಂತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಯ್ಯೋ, ಚಿಟ್ಟೆ ಬಿಡಿಸಿದ್ದೆ ಅಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತ ಅಂದೆ ಅಷ್ಟೇ. ಅಲ್ಲಿ ಮಿಂಚೊಡ್ದಿದ್ದಕ್ಕೆ ಅಕ್ಕಲ್ಲಿ ಏನ್ ಸೌಂಡ್ ಎಫೆಕ್ಟ್ ಕೊಟ್ಟಾಳ ನೋಡ್ರಿ. ಇಲ್ಲಿ ನೋಡಿ, ಅಕ್ಕಂಗೆ ಆಕ್ಟಿಂಗ್ ಮಾಡು ಅಂತಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾಳ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಅಕ್ಕ ಮೈ ತುಂಬಾ ಬಟ್ಟೆ ಹಾಕಿರೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. What is sudden surprise? ಓಹೋ, ಏನ್ ಡ್ಯಾನ್ಸ್ ಗುರು, ಇದನ್ನ ಇಲ್ಲಿ ಮಾಡೋದಲ್ಲಕ್ಕ, ಯಾವ್ದಾದ್ರು ಬಾರ್ಗೋಗ್ ಮಾಡಿ ಒಳ್ಳೆ ಬಾರ್ ಡ್ಯಾನ್ಸರ್ ಆಗ್ಬೋದು ನಿಮ್ಗೆ. ಆಮೇಲೆ ಈ ಮಾತನ್ನ ನಾನು ಹೇಳ್ತಿರೋದು ಅನ್ಕೊಂಡ್ರ? ಅಜ್ಜಿ ತುಣ್ಣೆ ನಂದು ಈ ಮಾತನ್ನ ಇವರಿಗೇನೆ ಹೇಳಿರ್ತಾರೆ. ಇಲ್ಲಿ ನೋಡ್ರಿ, ಕಾಮೆಂಟ್ಸ್ ಬಂದಿರುತ್ತಲ್ಲ, ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ವಿ. ಆವರೇಜ್ ಬಾರ್ ಡ್ಯಾನ್ಸರ್. We are not average bar dancers. We are good bar dancers. We are
good border. Yeah. Nivedita, don't you feel ashamed to do such dance? No. No. Why? Yake? ಆಕಾಶ ಮುರಿದೋದ್ರೂ ಪರವಾಗಿಲ್ಲ, ಭೂಮಿ ಸೀಳೋದ್ರೂ ಪರವಾಗಿಲ್ಲ, ಐಸ್ ನೀರಾದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಚಂದ್ರನ ಜಾಗದಲ್ಲಿ ಸೂರ್ಯ ಬರಲಿ, ಸೂರ್ಯನ ಜಾಗದಲ್ಲಿ ಚಂದ್ರ ಬರಲಿ, ಆದ್ರೆ ನಿವೇದಿತಾ ಗೌಡನ್ಗೆ ಈ ಜನ್ಮದಲ್ಲಿ ಈ ತರ ಡ್ಯಾನ್ಸ್ ಮಾಡಿ ನಾಚಿಕೆ ಆಗೋದಕ್ಕೆ ಚಾನ್ಸೇ ಇಲ್ಲ. No way. Because I'm like super cool. Oh, damn. ಓಹೋ ಡ್ಯಾಮ್ ಅಂತ, ಡ್ಯಾಮ್. ಆ ಡ್ಯಾಮ್ ನ ತಗೊಂಡು ನೀನ್ ಎಳುದಿಲ್ಲ ಮತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಜಾಲಿ ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ. ಇವಳಿಗೆ ಬರೋ ಕಮೆಂಟ್ಸ್ ನ ಒಂದ್ಸಲ ಓದ್ಕೊಂಡ್ ಬರೋಣ ಬನ್ನಿ. ಕಮಾನ್ ಬಾಯ್ಸ್, XXX ಮೂವೀಸ್, ಇಲ್ಲಿ ಯಾವನೋ ಒಬ್ಬ ಅವ್ನ ನಂಬರ್ ಗೀಚಾಕವನೆ, ಇನ್ನೊಬ್ಬ ಅವ್ನ ಜಿಮೇಲ್ ಕೊಟ್ಟವನೆ, ಸೋ ಹಾಟ್, ಕ್ಯಾಂಟ್ ವೇಟ್, ಹೌ ಮಚ್, ಸನ್ನಿ ಲಿಯೋನಿ ಪಾರ್ಟ್ 2 ಸರ್ವಿಸ್ ಅವೈಲೇಬಲ್, ಅದು ಯಾಕೆ ಹಾಕೊಂಡಿದ್ಯಾ ಬಿಚ್ಚಾಕುತ್ತು, ಎಲ್ರಿಗೂ ಇರೋದೇ ಇವಳಿಗೆ ಇರೋದು, ದೇವ್ರು ಇವಳಿಗೆ ಅಂತ ಸ್ಪೆಷಲ್ ಆಗಿ ಚಿನ್ನದ್ ಕೊಟ್ಟವನ. ಆಮೇಲೆ ಏನೆಲ್ಲ ಕಮೆಂಟ್ ಹಾಕೋರೆ ಅದನ್ನ ನಾನಿಲ್ಲಿ ತೋರ್ಸಕ್ ಆಗಲ್ಲ, ಯಾಕೆ ಅಂತ ಎಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಸೈಡ್ ಬೈ ಸೈಡ್ ಒಂದು ವಿಡಿಯೋ ಹಾಕ್ತೇನೆ, ಒಂದ್ರಲ್ಲಿ ಹೆಂಗ್ ಮಾತಾಡ್ತಾಳೆ, ಇನ್ನೊಂದ್ರಲ್ಲಿ ಹೆಂಗ್ ಮಾತಾಡ್ತಾಳೆ, ಒಂದ್ಸಲ ನೀವೇ ನೋಡ್ಕೊಂಡ್ ಬನ್ನಿ. ಏನ್ ಪೇಷಂಟ್ ಆಗಿದ್ದು? ಓ, ನೀವ್ ಪೇಷಂಟ್ ಆಗಿ ಹಿಂಗ್ ಮಾತಾಡ್ತೀರಾ? ಇನ್ ಗುಂಡ್ಗುಂಡಕ್ಕಿದ್ರೆ ಅಷ್ಟೇ ನಾನು ಹೊರಸ್ ಕಳ್ಸಿಬಿಡ್ತಿದ್ರಿ. ಅವರು ಇರ್ತಾರೆ, ಬಟ್ ನಾನ್ ಯಾಕೆ ಬ್ಲಾಂಕ್ ಆದಂತ ಫುಲ್ ಬೇಜಾರಾಗ್ಬಿಡ್ತು ಆಮೇಲೆ. ಓಕೆ, ಸೊ ಇದ್ರಿಂದ ನನಗೆ ಗೊತ್ತಾಗುತ್ತೆ ಇವಳು ಫೇಕ್ ಆಕ್ಸೆಂಟ್ ಯೂಸ್ ಮಾಡ್ಕೊಂಡು ಮಾತಾಡ್ತಾಳಂತ. ಅದು ಕ್ಯೂಟ್ ಆಗಿ ಕಾಣಿಸೋಕ್ಕೋ ಅಥವಾ ನಮ್ ತಲೆದೆಂಗಕ್ಕೋ ಏನಂತ ನಂಗೆ ಸರಿ ಗೊತ್ತಿಲ್ಲ. ಆದ್ರೆ ಇವಳು ಮಾತಾಡೋಕೆ ಯೂಸ್ ಮಾಡೋ ಆಕ್ಸೆಂಟ್ ಮಾತ್ರ ಕಂಪ್ಲೀಟ್ಲಿ ಫೇಕ್. ಇವಾಗೆಲ್ಲ ಬುದ್ಧಿವಂತರು ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಉಂಟು ನೋಡಿ, ಇಟ್ಸ್ ಹರ್ ಚಾಯ್ಸ್ ಅಂತ. ಹೌದು, ನಂಗೆ ಗೊತ್ತುಂಟು, ಇಟ್ಸ್ ಹರ್ ಚಾಯ್ಸ್. ನಾನೇನ್ ಮಾತಾಡಬೇಡಿ ಅಂತ ಹೇಳ್ತಾನೆ ಇಲ್ವಲ್ಲ. ಓಕೆ, ಸೊ ನಾನು ಈ ವಿಡಿಯೋ ಮಾಡಿ ತಮಾಷೆಗೆ, ಇದನ್ನು ಯಾರು ಕೂಡ ಸೀರಿಯಸ್ ಆಗಿ ತೊಗೊಳಕ್ ಹೋಗಬೇಡಿ. ಅಂಡ್ ನೀವು ಹೋಗಿ ನಿವೇದಿತಾ ಗೌಡನ್ ಗೇಟ್ ಕಾಮೆಂಟ್ಸ್ ಕೊಡುವಂತ ಯಾವುದೇ ಅವಶ್ಯಕತೆನೂ ಇಲ್ಲ, ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿದ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಓನ್ಲಿ. ಓಕೆ, ಸೊ ನಾನು ನಿವೇದಿತನ ಮೇಲೆ ರೋಸ್ಟ್ ವಿಡಿಯೋ ಮಾಡಿದ್ದೇನೆ ಹೊರತು ಅವರ ಪರ್ಸನಲ್ ಲೈಫ್ ಮೇಲೆ ಅಲ್ಲ. ನಾನು ಅವರ ಪರ್ಸನಲ್ ಲೈಫ್ ನ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ, ಅಂಡ್ ನಾನು ಅದ್ರ ಬಗ್ಗೆ ಇಲ್ಲಿ ಎಲ್ಲೂ ಮಾತಾಡೂ ಇಲ್ಲ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆ ಮಾಡಿ ರೋಸ್ಟ್ ವಿಡಿಯೋನ ಇಲ್ಲೆಲ್ಲ ಹಾಕಿರ್ತೇನೆ, ಎಲ್ಲರೂ ಒಂದ್ಸಲ ನೋಡ್ಕೊಂಡು ಬನ್ನಿ. ಅಂಡ್ ಇವತ್ತಿಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ದಿಸ್ ಕೇರ್. ಎಲ್ರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರಿ.